ಹಾಯ್ ಗೆಳೆಯರೇ. ಇಂದಿನ ಕತೆ ಒಂದು ವಿಶಿಷ್ಟ ಅನುಭವದ ಬಗ್ಗೆ. ಒಬ್ಬ ಹುಡುಗನ ಹುಟ್ಟುಹಬ್ಬದಂದು ಅವನ ಅತ್ತಿಗೆ ಕೊಟ್ಟ ಉಡುಗೊರೆ ಅವನ ಜೀವನವನ್ನೇ ಬದಲಾಯಿಸಿದಂತ ಕತೆ ಇದು. ಒಮ್ಮೆ ಕೇಳಿ ನೋಡಿ, ಇದು ಕೇವಲ ಪ್ರೀತಿ ಅಲ್ಲ, ಒಂದು ಭಾವನೆ. ನನ್ನ ಹೆಸರು ವಿನಯ್. ಈ ಕತೆ ನನ್ನ ಹುಟ್ಟುಹಬ್ಬದ ದಿನದಿಂದ ಪ್ರಾರಂಭವಾಗುತ್ತದೆ. ಆ ದಿನ ಬೆಳಿಗ್ಗೆ ಎದ್ದೊಡನೆ ಮೊಬೈಲ್ನಲ್ಲಿ ಮಿಸ್ಡ್ ಕಾಲ್ಗಳು, ಫ್ರೆಂಡ್ಸ್ಗಳಿಂದ ಮೆಸೇಜ್ಗಳು ಬಂದಿದ್ದವು. ಮನಸ್ಸು ತುಂಬಾ ಖುಷಿ. ಅಮ್ಮ ಊಟ ತಯಾರಿಸುತ್ತಿದ್ದಳು. ಅಪ್ಪ ಕಚೇರಿಗೆ ಹೊರಟರು. ಆದರೆ ನನ್ನ ಕಣ್ಣಿಗೆ ಬೀಳ್ತಿದ್ದೆ ಒಬ್ಬರು, ನನ್ನ ಅತ್ತಿಗೆ ಮಾಯಾ. ಅವಳು ಅಪ್ಪನ ತಮ್ಮನ ಹೆಂಡತಿ, ಆದರೆ ನನಗೆ ತುಂಬಾ ಹತ್ತಿರದವಳು. ಮಾಯಾ ಅತ್ತಿಗೆ ಅಂದರೆ ಎಲ್ಲರಿಗೂ ಗೊತ್ತಿತ್ತು. ನಗುವ ಮುಖೆ, ಬಿಳಿಯ ಮೈ, ಸೀರೆ ಹಚ್ಚಿದ ರೀತಿಯೇ ಒಂದು ಕ್ಲಾಸ್. ನಾನು ಬಾಲ್ಯದಿಂದಲೇ ಅವಳನ್ನು ಇಷ್ಟಪಟ್ಟಿದ್ದೆ, ಆದರೆ ಎಂದಿಗೂ ಹೇಳದಿದ್ದೆ. ಆ ದಿನ ಮಧ್ಯಾಹ್ನ ಅವಳು ನಮ್ಮ ಮನೆಗೆ ಬಂದಳು. ಹಸ್ತದಲ್ಲಿ ಒಂದು ಪ್ಯಾಕೆಟ್, ಮುಖದಲ್ಲಿ ನಗು. ಹುಟ್ಟುಹಬ್ಬದ ಹಾರೈಕೆಗಳು ವಿನಯ್ ಎಂದು ಹೇಳಿ ನನಗೆ ಚಾಕೊಲೇಟ್ ಬಾಕ್ಸ್ ಕೊಟ್ಟಳು. ನಾನು ಅಷ್ಟೇ ಕೇಳಿದೆ, ಅತ್ತಿಗೆ, ನಿಜವಾದ ಗಿಫ್ಟ್ ಎಲ್ಲಿದೆ? ಅವಳು ನಕ್ಕಳು. ಅದು ಸಂಜೆ ಕೊಡುವೆ ಎಂದಳು. ನನ್ನ ಮನಸ್ಸು ಕುತೂಹಲದಿಂದ ತುಂಬಿತು. ಏನು ಇರಬಹುದು ಅವಳ ಉಡುಗೊರೆ? ಸಂಜೆ 7 ಗಂಟೆಗೆ ಎಲ್ಲರೂ ಹಾಲ್ನಲ್ಲಿ ಕೂತಿದ್ದರು. ಕೇಕ್ ಕಟಿಂಗ್ ಮುಗಿದ ನಂತರ ಅತ್ತಿಗೆ ನನ್ನ ಬಳಿ ಬಂದು ನೋಡುವ ರೀತಿಯೇ ಬದಲಾಯಿಸಿತು. ಅವಳ ಕಣ್ಣಿನಲ್ಲಿ ಏನೋ ಹೇಳಲಾಗದ ಭಾವನೆ. ಅವಳು ಹತ್ತಿರ ಬಂದು, ಲೋ, ನಿನ್ನ ಕಡೆಯಿಂದ ಆಗಲ್ಲ ಬಿಡು, ನೋಡು ಹೇಗಿದೆಯಾ ಅಂದಳು. ನಾನು ಗಾಬರಿಯಾಗಿ ನಕ್ಕೆ. ಅಯ್ಯೋ ಆಂಟಿ, ಒಂದು ಸಾರಿ ಕೊಟ್ಟು ನೋಡಿ, ಆಮೇಲೆ ತೋರಿಸ್ತೀನಿ ಏನು ಅಂತ ತಮಾಷೆ ಮಾಡಿದೆ. ಅವಳು ಕಣ್ಣು ಎತ್ತಿ ನೋಡಿದಳು. ಹೌದಾ, ಹಾಗಾದ್ರೆ ಬಾ, ನಿನಗೆ ನಿಜವಾದ ಉಡುಗೊರೆ ಕೊಡ್ತೀನಿ ಎಂದಳು. ಆ ಮಾತಿನ ಧ್ವನಿಯೇ ಹೃದಯ ಬಡಿತ ಹೆಚ್ಚಿಸಿತು. ಅವಳು ನನ್ನ ಕೈ ಹಿಡಿದು ಮನೆಯ ಹಿಂಬದಿಯ ತೋಟದ ಕಡೆ ಕರೆದೊಯ್ದಳು. ಅಲ್ಲಿ ಶಾಂತವಾಗಿತ್ತು. ಹೂಗಳ ವಾಸನೆ ಮತ್ತೆ ಚಂದ್ರನ ಬೆಳಕಿನಲ್ಲಿ ಅವಳ ಮುಖ ಬೆಳಗುತ್ತಿತ್ತು. ಅತ್ತಿಗೆ ಹೇಳಿದಳು, ವಿನಯ್, ನಿನ್ನ ಹುಟ್ಟುಹಬ್ಬಕ್ಕೆ ನಿನ್ನಿಂದ ಏನೂ ಬೇಡ. ಆದರೆ ಒಂದು ಮಾತು ನೆನಪಿರಲಿ, ನಿನ್ನ ಹೃದಯ ಯಾವತ್ತೂ ಸ್ವಚ್ಛವಾಗಿರಲಿ. ಅವಳ ಮಾತು ಕೇಳಿ ಮನಸ್ಸು ಹಗುರವಾಯಿತು. ನಾನು ನಕ್ಕು ಹೇಳಿದೆ, ಅತ್ತಿಗೆ, ಇಷ್ಟು ಸೀರಿಯಸ್ ಆಗ್ಬೇಡಿ. ಒಮ್ಮೆ ನಗು ಕೊಡೋಣ, ಅದು ಸಾಕು ನನ್ನ ಗಿಫ್ಟ್. ಅವಳು ನಗುತ್ತಾ, ಹುಷಾರಾಗಿದ್ದೀಯಾ ನೀನು ಎಂದಳು. ಅವಳು ಸೀರೆ ಪಲ್ಲು ಸರಿಪಡಿಸಿದಾಗ ಚಂದ್ರ ಬೆಳಕಿನಲ್ಲಿ ಅವಳ ಕುತ್ತಿಗೆಯ ಮೇಲೆ ಬೀಳುತ್ತಿದ್ದ ಚಿನ್ನದ ಸರಕಿಸಿತು. ಆ ದೃಶ್ಯ ಕಣ್ಣಿಂದ ಮಾಯವಾಗಲಿಲ್ಲ. ಮಾಯಾ ಅತ್ತಿಗೆ ಒಂದು ಹೂ ಕಿತ್ತು ಅದನ್ನು ನನ್ನ ಕೈಗೆ ಕೊಟ್ಟು ಹೇಳಿದಳು, ಇದು ನಿನ್ನ ಬಯಕೆಗಳ ಪ್ರತೀಕ. ನಾನು ಹೂ ತೆಗೆದುಕೊಂಡು ನಗುತ್ತಾ ಹೇಳಿದೆ, ಹೂನಷ್ಟೇ ಅಲ್ಲ ಅತ್ತಿಗೆ, ನೀವು ನನಗೆ ಅದೃಷ್ಟವು. ಅವಳು ಒಂದು ಕ್ಷಣ ತಡೆದುಕೊಂಡಳು. ನಂತರ ನಿಧಾನವಾಗಿ ಹೇಳಿದಳು, ವಿನಯ್, ಹೃದಯದ ಮಾತು ಕೆಲವೊಮ್ಮೆ ಮೌನದಲ್ಲೇ ಇರುತ್ತೆ. ಆ ಮಾತು ಕೇಳಿ ನಾನು ಮೌನವಾಗಿದ್ದೆ. ಆ ರಾತ್ರಿ ನನ್ನ ಮನಸ್ಸು ಸಂಪೂರ್ಣ ಬದಲಾಗಿತ್ತು. ನಾನು ಅತ್ತಿಗೆಯನ್ನು ಬೇರೆಯ ರೀತಿಯಲ್ಲಿ ನೋಡುತ್ತಿದ್ದೆ. ಅವಳ ಮಾತು, ನಗು, ನಡೆಯುವ ರೀತಿಯೇ ಮನಸ್ಸಿನಲ್ಲಿ ಅಂಟಿಕೊಂಡಿತ್ತು. ಆ ದಿನದಿಂದ ಮಾಯಾ ಅತ್ತಿಗೆ ನನ್ನ ಹೃದಯದ ಕೋನದಲ್ಲೇ ನೆಲೆಸಿಕೊಂಡಳು. ಆದರೆ ಅದು ಕೇವಲ ಪ್ರೀತಿ ಅಲ್ಲ, ಒಂದು ಗೌರವ, ಒಂದು ಮೌನವಾದ ಕನೆಕ್ಷನ್. ನಾವು ಮಾತನಾಡುತ್ತಿದ್ದಾಗ ತಮಾಷೆಯಲ್ಲಿ ಫ್ಲರ್ಟ್ ಆಗ್ತಿತ್ತು, ಆದರೆ ಅದರೊಳಗೆ ಭಾವನೆ ಇತ್ತು. ಅವಳು ನನ್ನ ಕಡೆ ನೋಡುವ ಕಣ್ಣಿನಲ್ಲಿ ಒಂದು ಅಳಿವು ಮತ್ತು ಒಂದು ಆಕರ್ಷಣೆಯ ನೋಟ ಇತ್ತು. ನಾನು ಅತ್ತಿಗೆಯ ಜೊತೆ ಕಾಲ ಕಳೆಯುತ್ತಿದ್ದೆ, ಆದರೆ ನನ್ನೊಳಗೆ ಭಯವೂ ಇತ್ತು. ಈ ಭಾವನೆ ತಪ್ಪೇನೋ ಅನ್ನುವ ಯೋಚನೆ ಕಾಡುತ್ತಿತ್ತು. ಆದರೂ ಅವಳ ಜೊತೆಗಿನ ನಗು, ಮಾತು, ಅದೊಂದು ವಿಶಿಷ್ಟ ನೆನಪು. ಅವಳ ನಗು ಕೇಳಿದಾಗ ನನ್ನ ಹೃದಯ ಶಾಂತವಾಗುತ್ತಿತ್ತು. ಮುಂದಿನ ದಿನ ನಾನು ಕಾಲೇಜಿಗೆ ಹೋಗಿದ್ದೆ, ಆದರೆ ಮನಸ್ಸು ಎಲ್ಲೂ ಇರಲಿಲ್ಲ. ಮಾಯಾ ಅತ್ತಿಗೆಯ ಮಾತು, ನಗು, ಅವು ಎಲ್ಲವೂ ನನ್ನ ಕಣ್ಣ ಮುಂದೆ ಓಡಾಡುತ್ತಿದ್ವು. ಮಧ್ಯಾಹ್ನ ಬ್ರೇಕ್ನಲ್ಲಿ ಅವಳ ಮೆಸೇಜ್ ಬಂತು, ನೀನು ಊಟ ಮಾಡಿದ್ದೀಯಾ? ಅಷ್ಟೇ ಸರಳ ಪ್ರಶ್ನೆ, ಆದರೂ ಹೃದಯ ಒಂದು ಬಡಿತ ತಪ್ಪಿಸಿತು. ನಾನು ಉತ್ತರಿಸಿದೆ, ಆಯ್ತು ಅತ್ತಿಗೆ, ನೀವು? ಅವಳು, ನನಗೂ ಆಯ್ತು, ಆದರೆ ಹೂಕಿತ್ತು ಕೊಟ್ಟವನು ನೆನಪಾಗ್ತಾನೆ. ಅಷ್ಟು ಬರೆದಿದ್ದಳು. ನಾನು ನಗುತ್ತಾ ನೋಡುತ್ತಾ ಮೆಸೇಜ್ ಓದಿದೆ. ಆ ರಾತ್ರಿ ನಾನು ಮನೆಗೆ ಬಂದಾಗ ಅವಳು ಹೊರಗಡೆ ಹೂ ತೋಟದಲ್ಲಿದ್ದರು. ಕೈಯಲ್ಲಿ ಹೂಗಿಡ ಹಿಡಿದು ನೀರು ಹಾಯಿಸುತ್ತಿದ್ದರು.
ಅವಳ ಕೂದಲ ಮೇಲೆ ಬೀಳುತ್ತಿದ್ದ ನೀರಿನ ಹನಿಗಳು ಚಂದ್ರನ ಬೆಳಕಿನಲ್ಲಿ ಮಿನುಗುತ್ತಿದ್ವು. ನಾನು ನಿಧಾನವಾಗಿ ಹತ್ತಿರ ಹೋದೆ. ಅತ್ತಿಗೆ, ಈ ಹೂಗಳು ಯಾರಿಗೂ ಹುಟ್ಟಿಸಿದಂತಿವೆ ಎಂದೆ. ಅವಳು ನಗುತ್ತ ಕೇಳಿದಳು, ಯಾರಿಗಪ್ಪ? ನಿನಗೇನಾ? ನಾನು ಅಪ್ಪಿಕೊಂಡು ಹೇಳಿದೆ, ಹೌದು ಅತ್ತಿಗೆ. ಹೂವು ನಿನ್ನ ನಗುವಿನ ಪ್ರತಿಬಿಂಬ. ಅವಳು ನಕ್ಕು ಸೀರೆ ಪಲ್ಲು ಸರಿಪಡಿಸಿ, ಬೇಡ, ಮತ್ತೆ ನಿನ್ನ ನಾಟಕ ಪ್ರಾರಂಭ ಎಂದಳು. ಆದರೆ ಅವಳ ಕಣ್ಣಿನ ನೋಟ ಬೇರೆಯದೇ ಹೇಳುತ್ತಿದ್ದಿತು. ಅದರೊಳಗೆ ಲಜ್ಜೆಯೂ ಇತ್ತು, ಪ್ರೀತಿಯೂ ಇತ್ತು. ಅದೊಂದು ವಿಶಿಷ್ಟ ಕ್ಷಣ. ಎರಡೂ ಮೌನವಾಗಿದ್ದೆವು. ಅವಳು ಹೇಳಿದಳು, ವಿನಯ್, ಕೆಲವು ಸಂಬಂಧಗಳು ಹೇಳದೆ ಇರುವುದು ಉತ್ತಮ. ಆ ಮಾತು ಕೇಳಿ ನನ್ನ ಕಣ್ಣಲ್ಲಿ ನೀರು ತುಂಬಿತು. ನಾನು ನಿಧಾನವಾಗಿ ಹೇಳಿದೆ, ಆದ್ರೆ ಅತ್ತಿಗೆ, ನಾನು ನಿಮ್ಮನ್ನು ಬಿಟ್ಟು ಇರಲಾರೆ. ಅವಳು ನನ್ನ ಮುಖ ಮುಟ್ಟಿ, ನಿನ್ನ ಹೃದಯ ಸತ್ಯ, ಆದರೆ ಈ ಸಂಬಂಧದ ಗಡಿ ನೆನಪಿರಲಿ ಎಂದಳು. ಅದೊಂದು ಭಾವನಾತ್ಮಕ ಕ್ಷಣ. ನಮ್ಮ ಮೌನವೇ ಎಲ್ಲವನ್ನೂ ಹೇಳಿತು. ಆ ದಿನದಿಂದ ನಾವು ಮಾತು ಕಡಿಮೆ ಮಾಡಲಾರಂಭಿಸಿದ್ದೆವು. ಆದರೂ ಒಂದೇ ಮನೆಗೆ ಬಂದಾಗ ಒಂದು ನೋಟ, ಒಂದು ನಗು ಸಾಕಾಗುತ್ತಿತ್ತು. ಆದರೆ ಒಳಗೆ ಅಲೆಗಳು ಬೀಳುತ್ತಿದ್ವು. ಒಂದು ದಿನ ಅತ್ತಿಗೆ ನನ್ನ ಬಳಿ ಬಂದು ಹೇಳಿದಳು, ವಿನಯ್, ನಿನ್ನ ಹುಟ್ಟುಹಬ್ಬದ ಸರ್ಪ್ರೈಸ್ ನೆನಪಿದೆಯಾ? ನಾನು ನಗುತ್ತಾ, ಹೌದು ಅತ್ತಿಗೆ, ಇನ್ನೂ ಕಾಯ್ತಿದ್ದೇನೆ ಎಂದೆ. ಅವಳು ಕವಿದು ನಕ್ಕಳು. ಅವಳು ನನ್ನ ಕೈಗೆ ಒಂದು ಚಿಕ್ಕ ಪ್ಯಾಕೆಟ್ ಕೊಟ್ಟಳು. ಅದರೊಳಗೆ ಒಂದು ವಾಚ್, ನಿನ್ನ ಸಮಯ ಸರಿಯಾಗಿ ನಡೆಯಲಿ ಎಂದು ಬರೆದಿದ್ದ ಕಾರ್ಡ್. ನಾನು ಓದಿ ಮೌನವಾಗಿದ್ದೆ. ಅವಳ ಕಣ್ಣಲ್ಲಿ ಕಾಣುತ್ತಿದ್ದ ಕಾಳಜಿ ನಿಜವಾದ ಪ್ರೀತಿ. ಅವಳು ಹೇಳಿದಳು, ವಿನಯ್, ಜೀವನದ ಹಾದಿಯಲ್ಲಿ ಕೆಲವರು ನಮ್ಮ ಜೊತೆ ಇರೋದು ನೆನಪಾಗಿ ಉಳಿಯೋದಕ್ಕೆ. ನಾನು ಕಣ್ಣೀರು ತಡೆದೆ. ಮಾಯಾ ಅತ್ತಿಗೆ ನನ್ನ ಜೀವನದಲ್ಲಿ ಒಂದು ಪಾಠ ಬಿಟ್ಟಳು. ಪ್ರೀತಿ ಎಂದರೆ ಯಾವಾಗಲೂ ಹೊಂದಿಕೊಳ್ಳುವುದು ಅಲ್ಲ, ಅದರ ಅರ್ಥ ಮಾಡಿಕೊಳ್ಳುವುದೂ ಆಗಬಹುದು. ಅದು ಕಲಿತೆ ಆ ರಾತ್ರಿ. ಅವಳಿಂದ ದೂರವಿದ್ದರೂ ಅವಳ ನೆನಪು ನನ್ನೊಳಗೆ ಉಳಿಯಿತು. ಪ್ರತಿ ಹುಟ್ಟುಹಬ್ಬಕ್ಕೂ ಆ ಹೂವಿನ ವಾಸನೆ, ಅವಳ ನಗು ನನ್ನ ಮನಸ್ಸು ತುಂಬಿಸುತ್ತವೆ. ಅವಳಿಗೆ ನಾನು ಏನೂ ಹೇಳದೆ ಹೋದೆ. ಆದರೆ ಪ್ರತಿ ವರ್ಷ ಅವಳಿಗೆ ಒಂದು ಹೂ ಕಳುಹಿಸುತ್ತೇನೆ. ಅದೇ ಹೂ ನಾವು ಮೊದಲ ಬಾರಿ ಹಂಚಿಕೊಂಡದ್ದು. ಅದು ನನ್ನ ಮಾತಿನ ಉತ್ತರ. ಕಾಲ ಬದಲಾಯಿತು, ನಾನು ಕೆಲಸಕ್ಕೆ ಹೋದೆ. ಆದರೆ ಮನಸ್ಸು ಬದಲಾಯಿಸಲಿಲ್ಲ. ಅತ್ತಿಗೆ ಈಗ ದೂರದ ಊರಿನಲ್ಲಿ ಇದ್ದರೂ ಅವಳ ನೆನಪು ನನ್ನ ದಿನದ ಭಾಗವಾಗಿದೆ. ಒಮ್ಮೆ ಅವಳಿಂದ ಫೋನ್ ಬಂತು, ವಿನಯ್, ನಿನ್ನ ಹೊಸ ಕೆಲಸ ಶುಭವಾಗಲಿ. ಆ ಧ್ವನಿ ಕೇಳಿದ ಕ್ಷಣ ಅದೇ ಹಳೆಯ ಭಾವನೆಗಳು ಮತ್ತೆ ಎದ್ದವು. ನಾನು ನಗುತ್ತ ಹೇಳಿದೆ, ಅತ್ತಿಗೆ, ನೀವು ಕೊಟ್ಟ ವಾಚ್ ಇನ್ನೂ ನನ್ನ ಕೈಯಲ್ಲೇ ಇದೆ. ಅವಳು ಹೇಳಿದಳು, ಅದು ನಿನ್ನ ಸಮಯದ ನೆನಪು. ನಮ್ಮ ಮಾತು ಅಲ್ಲಿ ಮುಗಿಯಿತು. ಅದಾದ ಮೇಲೆ ನಾವು ಮತ್ತೆ ಮಾತನಾಡಲಿಲ್ಲ. ಆದರೂ ಪ್ರತಿ ವರ್ಷ ಅವಳು ನನ್ನ ಹುಟ್ಟುಹಬ್ಬಕ್ಕೆ ಒಂದು ಹೂ ಕಳುಹಿಸುತ್ತಾಳೆ. ಯಾವ ಹೆಸರು ಇಲ್ಲ, ಕೇವಲ ಹೂ ಮಾತ್ರ. ನನ್ನ ಜೀವನ ಮುಂದುವರಿಯಿತು. ಆದರೆ ನನ್ನ ಹೃದಯದ ಒಂದು ಕೋನ ಇನ್ನೂ ಆ ದಿನದ ತೋಟದಲ್ಲೇ ಉಳಿದಿದೆ, ಅತ್ತಿಗೆಯ ನಗುವಿನ ಜೊತೆ. ನಾನು ಕಲಿತೆ, ಪ್ರೀತಿ ಎಂದರೆ ಯಾವಾಗಲೂ ಸೇರಿಕೊಳ್ಳುವುದು ಅಲ್ಲ, ಕಾಲಕಾಲಕ್ಕೆ ಬಿಡುವುದು ಪ್ರೀತಿಯೇ. ಆದರೆ ನಿಜವಾದ ಪ್ರೀತಿ ಎಂದರೆ ಅದು ಎಂದಿಗೂ ಮರೆಯಲಾಗದು. ಹೇ ಗೆಳೆಯರೇ, ಕತೆ ಹೇಗಿತ್ತು? ನನ್ನ ಹುಟ್ಟುಹಬ್ಬದ ಉಡುಗೊರೆ ಅತ್ತಿಗೆ ಹೇಳಿದ ಮಾತು ನಿಮ್ಮ ಹೃದಯಕ್ಕೂ ತಾಕಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೀಗೆ ಹೃದಯ ಸ್ಪರ್ಶಿಸುವ ಕಥೆಗಳನ್ನು ಕೇಳಬೇಕಾ? ಮತ್ತೆ ಭೇಟಿ ಮಾಡ್ತೀವಿ ಹೊಸ ಕಥೆಯೊಂದಿಗೆ. ಅದುವರೆಗೆ ಪ್ರೀತಿಯಿಂದ ಇರೋಣ, ಮನಸ್ಸಿನಿಂದ ಬದುಕೋಣ.